ಹಾಯ್ ಎಲ್ಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ಸಮೋಸ ಆಯ್ತಾ. ಸಮೋಸನ ಗೋಧಿ ಹಿಟ್ಟಿಂದ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಅದೊಳ್ಳೆ ಕ್ರಿಸ್ಪಿ ಆಗಿರುತ್ತೆ ಆಯ್ತಾ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ಈಸಿ ಅಡಿಗೆ ಅಪ್ಡೇಟ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತಂತ ಅಷ್ಟೇ. ಸೊ ಇವಾಗ ಅದನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಮೊದಲು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕೆಂಬುದನ್ನು ಸಹ ನಾನು ಇಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾನು ಸಮೋಸ ಮಾಡಲಿಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ. ಹಾಗೆ ಅದು ಅರ್ಧ ಪ್ರಮಾಣದ ರವಾನ ಹಾಕೋತಿದ್ದೀನಿ, ಅಂದರೆ ಸೂಜಿ ರವ. 1 ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ಆಗೋಷ್ಟು ರವಾನು ಸಹ ಹಾಕೊಳ್ಳಿ. ಸೊ ರವ ಹಾಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಆಯ್ತಾ. ಶುಗರ್ ಗೊತ್ತುಂಟಲ್ಲ ನಿಮಗೆ, ಸ್ವಲ್ಪ ಕಲರ್ ಬರಲಿಕ್ಕೆ ನಾವು ಇಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇರೋದು, ಮತ್ತೇನು ಪರ್ಪಸು ಅಲ್ಲ. ಸೊ ಅದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ ನಾನು ಸ್ವಲ್ಪ ಕುಟ್ಟು ಪುಡಿ ಮಾಡಿ ತಗೊಂಡು, ಅಂದರೆ ಓಂಕಾಳು ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆನ ಸಹ ಹಾಕೊಳ್ಳಿ. ಜೀರಿಗೆನ ನಾನು ಸ್ವಲ್ಪ ಕೊಟ್ಟು ಪುಡಿ ಮಾಡಿ ತಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಆಪ್ಷನ್ ಇದ್ರೆ ಸ್ವಲ್ಪ ತುಪ್ಪನೂ ಸಹ ಹಾಕೋಬೋದು, ನೋ ಪ್ರಾಬ್ಲಮ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲನೂ ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಾ. ನಾವಿಲ್ಲಿ ಅಜ್ವಾನ, ಜೀರಿಗೆ ಮತ್ತು ರವೆ, ಸಕ್ಕರೆ, ಗೋಧಿಟ್ಟು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಸಡನ್ಲಿ ನೀರು ಹಾಕಿ ಕಲಿಸೋದ್ರಿಂದ ಅದು ಒಂದೊಂದು ಸೈಡಲ್ಲಿ ಉಳಿದು ಬಿಡುತ್ತಲ್ಲ. ಸೊ ಅದಕ್ಕೆ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪ ಮೊದಲೇ ಕಾಸಿಟ್ಟಿದ್ದೆ. ಸೊ ಬಿಸಿ ಮಾಡಿದಂಥ ನೀರನ್ನು ಇದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬೇಕಾಯ್ತಾ. ಚಪಾತಿ ಹಿಟ್ಟನ್ನ ಅದಕ್ಕೆ ನೀವು ಚೆನ್ನಾಗಿ ನಾದ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನ ಹಾಕ್ಕೊಂಡು ನೀವು ಹದ ನೋಡಿಬಿಟ್ಟು ಕಲ್ಸ್ಕೊಳ್ಳಿ. ಸೊ ಸ್ವಲ್ಪ ಗಟ್ಟಿನೇ ಇರಲಿ, ಯಾಕಂದ್ರೆ ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀವಲ್ಲ ಹಿಟ್ಟನ್ನ, ಅದು ಇನ್ನೂ ಸ್ವಲ್ಪ ಹಿಗ್ಬಿಟ್ಟು ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಒಂದು ಬೌಲಲ್ಲಿ ಹಾಕಿ ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ ಮಾಡಿಬಿಟ್ಟು ನೀವು ಹಾಗೆ ಇಡಿ ಆಯ್ತಾ, ಒಂದು ಅರ್ಧ ಗಂಟೆ. ಏನಕ್ಕಂದ್ರೆ ಹಿಟ್ಟು ಚೆನ್ನಾಗಿ ಹಿಕ್ಕೊಳ್ಳಿ, ಸಕ್ಕರೆ ಎಲ್ಲ ಕರಗ್ಬಿಟ್ಟು. ಸೊ ಇವಾಗ ನಾವು ಪೊಟೆಟೊ ಸ್ಟಫ್ನ ರೆಡಿ ಮಾಡ್ಬೇಕಲ್ಲ, ಅದಕ್ಕೆ ಪಲ್ಯ. ಸೊ ಇವಾಗ ನಾನು ಇಲ್ಲಿ ಒಂದು 3 ಪೊಟೆಟೊನ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಬಾಯ್ಲ್ ಮಾಡಿ ತಗೊಂಡಿರೋದು ನೋಡಿ, ಚಿಕ್ಕದಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಈರುಳ್ಳಿ, ಅಂದರೆ ಒಂದು ದೊಡ್ಡ ಈರುಳ್ಳಿನ ಹಾಕೊಂಡಿದ್ರದ್ದು. ಆಮೇಲೆ ಇದಕ್ಕೆ ಒಂದು 2 ರಿಂದ 3 ಗ್ರೀನ್ ಚಿಲ್ಲಿನ ಹಾಕೊಳ್ಳಿ, ಅಂದರೆ ಹಸಿಮೆಣಸಿನಕಾಯಿನ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿ. ಇದಕ್ಕೆ ಮಸಾಲವಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡ್ರ್ ಸಹ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರ್ ಸಹ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮಸಾಲ ಪೌಡ್ರ್ ಅಂತ ಸಿಗುತ್ತೆ, ನಿಮ್ಗೆ ಯಾವುದೇ ಮಸಾಲ ಪೌಡ್ರ್ ಸಹ ಯೂಸ್ ಮಾಡ್ಬೋದು. ಇದಕ್ಕೆ ಹಾಗೆ 1 ಟೀ ಸ್ಪೂನ್ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಸಹ ಹಾಕಿ, ಒಂದು ಅರ್ಧ ಅಥವಾ 1 ಟೀ ಸ್ಪೂನ್ ಆಗುವಷ್ಟು ಹಾಕಿ, ನೋ ಪ್ರಾಬ್ಲಮ್. ಸೊ ಇದಕ್ಕೆ ಲಾಸ್ಟ್ ನಿಮಗೆ ಮತ್ತು ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಖಾರ ಪೌಡ್ರ್ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಈ ಮಸಾಲೆ ಎಲ್ಲ ಸಾಮಗ್ರಿನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳುತ್ತೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕಲ್ಲ, ಘಮ ಬರಬೇಕಲ್ಲ ನಮ್ಮ ಮಸಾಲ. ಸೊ ಅದಕ್ಕೋಸ್ಕರ ನನಗೆ ಒಗ್ಗರಣೆ ಕೊಡೋದಕ್ಕೋಸ್ಕರ ಒಂದು ಒಗ್ಗರಣೆ ಪಾತ್ರಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಯತ್ತಲ್ಲ ಎಣ್ಣೆಗೆ ಹಾಕಿದ ನಂತರ. ಸೊ ಆ ಸಿಡಿದಾದ್ಮೇಲೆ ನೀವು ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಆಯ್ತಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. ಇದನ್ನು ಜೀರಿಗೆ ಹಾಕಿ, ಜೀರಿಗೆ ಹಾಕಿದ ತಕ್ಷಣವೇ ನೀವು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ನೋಡಿ. ನಾನು ಇಲ್ಲೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದು ಆಮೇಲೆ ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋದ್ರಿಂದ ಇದೆಯಲ್ಲ ಒಗ್ಗರಣೆ ಮಸ್ತ್ ಘಮ ಕೊಡುತ್ತೆ. ಸೊ ಇವಾಗ ಇದಕ್ಕೆ ಒಂದು 4 ಅಥವಾ 2 ಗುಂಟೂರು ಮೆಣಸಿನಕಾಯಿ ಸಹ ಹಾಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ನೀವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದು ಚಿಟಿಕೆ ಆಗುವಷ್ಟು ಹಿಂಗಿನ ಸಹ ಆ್ಯಡ್ ಮಾಡಿ ಆಯಿತಾ, ಜಾಸ್ತಿ ಎಲ್ಲ ಹಾಕೋಕೆ ಹೋಗಬೇಡಿ. ಸೊ ಇದನ್ನು ಹಿಂಗು ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ನಿಮ್ಮ ಒಗ್ಗರಣೆ ಮಾತ್ರ ಮಸ್ತ್ ಘಮ ಬರುತ್ತೆ. ಪೊಟೆಟೊ ಇದು ಸಹ ಅಷ್ಟೇ ಘಮ ಬರುತ್ತೆ. ಸೊ ಇವಾಗ ಇದನ್ನು ನೀವು ಇದೇ ಥರ ಗುಂಡಿ ಮಾಡಿಬಿಟ್ಟು ಇದನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ದಮ್ ಕಟ್ಟಿ ಆಯಿತಾ, ಇದೇ ಥರ ಮುಚ್ಚಿಡಿ. ಏನಕ್ಕಂದ್ರೆ ಆ ಘಮ ಸ್ಮೆಲ್ಲೆಲ್ಲ ಇದು ಹೀರ್ಕೋಬೇಕು. ಸೊ ಇದನ್ನೇ ಇವಾಗ ಸ್ವಲ್ಪ ಕೂಲ್ ಡೌನ್ ಆದ ನಂತರ ಈ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ, ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದೊಂದು ಸೈಡಲ್ಲಿ ಇಡಿ. ಇವಾಗ ನಾವು ಸಮೋಸ ಮಾಡಲಿಕ್ಕೆ ಕವರ್ನ ರೆಡಿ ಮಾಡಬೇಕಲ್ಲ. ಸೊ ಸಮೋಸ ಕವರ್ ರೆಡಿ ಮಾಡೋದು ಏನೂ ದೊಡ್ಡ ಕೆಲಸನೇ ಇಲ್ಲ, ತುಂಬ ಈಸಿಲಿ ನಾನು ಅಲ್ಲಿ ತೋರಿಸಿದ್ದೀನಿ. ಒಬ್ಬೊಬ್ಬರಿಗೆ ಏನಾಗುತ್ತೆ ಸಮೋಸ ಕವರ್ ರೆಡಿ ಮಾಡೋಕ್ಕೆ ಬರಲ್ಲ. ಸೊ ಅದರಿಂದ ಯಾರು ಮಾಡ್ತಾರೆ ಸಮೋಸ ಅನ್ನೋದನ್ನು ಸೊ ಯಾರು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಸಮೋಸನ ಕವರ್ ರೆಡಿ ಮಾಡೋದು ತುಂಬ ಈಸಿಲಿ ನಾನು ತೋರಿಸಿದ್ದು ನೋಡಿ. ಸ್ವಲ್ಪ ದೊಡ್ಡದಾಗಿ ಹಿಟ್ಟನ್ನ ತಗೊಳ್ಳಿ. ಇದನ್ನು ನೀವು ಒಂದು ವುಡ್ ಮೇಲೆ ಈ ಥರ ಚಪಾತಿ ಹಾಕಿ ಲಟ್ಸ್ತೀವಲ್ಲ ಅದೇ ಥರ ಫುಲ್ ದೊಡ್ಡದಾಗಿ ಲಟ್ಸ್ಕೊಳ್ಳಿ. ಇದನ್ನು ನೀವು ದೊಡ್ಡದಾಗ್ಬಿಟ್ರೆ ಇದನ್ನು ಈ ರೀತಿ ಚೌಕ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದಿಷ್ಟು ದಪ್ಪ ಮಾಡಿ ಲಟ್ಸ್ಕೊಂಡಿದ್ದೀನಿ. ಆ ದಪ್ಪನೂ ಸಹ ಸೈಜಲ್ಲಿ ತೋರಿಸಿದ್ದೀನಿ ನಾನು. ಸೊ ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕಿದ್ರ ಮೇಲೆ ಒಂದು ಅರ್ಧಕ್ಕೆ ಹಸಿಟ್ಟು ಹಾಕ್ಬಿಟ್ಟು ನಾವಿಲ್ಲಿ ಏನಂದರೆ ಆ ಪೊಟೆಟೊ ಇದ್ದಿದ್ದೆಲ್ಲ ಪಲ್ಯ ಇಡ್ತಾ ಇದ್ದೀವಿ. ಏನಕ್ಕಂದರೆ ಅದು ನಾವು ಇಟ್ಟ ಮೇಲೆ ಅದು ಸೊ ತೇವ ಆಗಬಾರ್ದಂತ ಅಷ್ಟೇ. ಇವಾಗ ನೋಡಿ ಈ ಥರ ನೀವು ಇದನ್ನು ಫೋಲ್ಡ್ ಮಾಡಿ ಪೊಟೆಟೊನ. ಸೊ ಈ ಥರ ಫೋಲ್ಡ್ ಮಾಡಾದ ನಂತರ ನೋಡಿ ಎಷ್ಟು ಈಸಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ. ಸೊ ನೋಡಿ ಇದು ಹೀಗೆ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ಮದು ಸಮೋಸನೇ ರೆಡಿ ಆಯಿತು. ಈ ಥರ ನೀವು ಇದನ್ನು ಕವರ್ನ
ಮಾಡ್ಕೊಳ್ಳಿ. ಕವರ್ ಮಾಡಾದ ನಂತರ ನೋಡಿ ಸಮೋಸನ ಹೇಗೆ ಕಟ್ ಮಾಡಬೇಕಂತ ತೋರಿಸ್ತೀನಿ. ಟ್ರಯಾಂಗಲ್ ಶೇಪಲ್ಲಿ ಈ ಥರ ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ನೀವು ಅಲ್ಲಿಗೆ ನಮಗೆ ಕಟ್ ಮಾಡಾದ ನಂತರ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸ್ವಲ್ಪ ಮಸಾಲ ಕಾಣ್ತಾ ಇರುತ್ತೆ ಆಯ್ತಾ ನೋಡಿ, ಈ ಥರ ಮಸಾಲ ಕಾಣ್ತಾ ಇರುತ್ತೆ. ನೀವು ಇದನ್ನು ಬೇಳಲ್ಲಿ ಸ್ವಲ್ಪ ಮಸಾಲನ ಮುಂದಕ್ಕೆ ಪ್ರೆಸ್ ಮಾಡಿ ಆ ಹಿಟ್ಟನ್ನ ಕವರ್ನ ಈ ಥರ ಎಳೆದ್ಬಿಟ್ಟು ಕ್ಲೋಸ್ ಮಾಡಿ ನೋಡಿ. ಏನಕ್ಕಂದ್ರೆ ಆಮೇಲೆ ನೀವು ಎಣ್ಣೆಲಿ ಬಿಟ್ಟ ನಂತರ ಅದು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಗಟ್ಟಿ ಕ್ಲೋಸ್ ಮಾಡಿತಾ ಯಾವುದೇ ಕಾರಣಕ್ಕೂ ಸೈಡಲ್ಲಿ ಹಿಟ್ಟನ್ನ ಕಾಣಬಾರ್ದು, ಮಸಾಲ ಕಾಣಬಾರ್ದು. ಅದು ಹಿಟ್ಟಿಂದ ಫುಲ್ ಕವರ್ ಆಗಿರ್ಬೇಕು. ಅದಕ್ಕೆ ಹೇಳಿದ್ವಿ ಒಂದು ಸ್ವಲ್ಪ ದಪ್ಪ ಇಟ್ಕೊಳ್ಳಿ ಚಪಾತಿ ಕವರ್ನ ನೋಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದು ನೋಡಿ. ಈ ಥರ ಕಟ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಈಸಿಯಾಗಿ ಸಮೋಸ ಕವರ್ನ ರೆಡಿ ಮಾಡ್ಬೋದು ಅಂತ. ಇದಕ್ಕೆ ಜಾಸ್ತಿ ಕೆಲಸನೇ, ನೀವು ಉದ್ದದಾಗ ಒಂದ್ಸಲ ಲಟ್ಸ್ಕೊಬಿಟ್ರೆ, ಒಂದ್ಸಲ ಹಿಟ್ಟಾಕ್ಬಿಟ್ಟು ಎಲ್ಲ ಹಿಟ್ಟನ್ನ ಈ ಥರ ಕವರ್ ಮಾಡಿಬಿಟ್ಟು ಈ ಥರ ಲಟ್ಸ್ಕೊಬಿಟ್ರೆ ನಿಮ್ದು ಆಲ್ಮೋಸ್ಟ್ ಸಮೋಸನೇ ರೆಡಿ ಆಯ್ತು ನೋಡಿ. ಒಂದರಲ್ಲಿ ನಾನು ಏನಿಲ್ಲ ಅಂದ್ರೆ 6 ರಿಂದ 7 ಸಮೋಸ ಮಾಡಿದೆ. ಸೊ ನೀವು ಅದು ಕವರ್ ಮಾಡ್ತಿದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಇದೇ ಥರದ ಸಮೋಸನ ನೀವು ಒಂದು ಆಯಿಲನ್ನು ಕಾಯಿಸ್ಬಿಟ್ಟು ಮಂಡೇಲಿ ಸೊ ಇದೇ ಥರ ಒಂದನ್ನು ಬಿಟ್ಕೊಳ್ಳಿ. ಅಂದರೆ ಚಿಕ್ಕದೆಲ್ಲ ಆಗಿಬಿಟ್ರೆ ಒಂದು 2 ರಿಂದ 3 ಅಷ್ಟೇ ಬಿಡ್ಬೋದು, ಜಾಸ್ತಿ ಬಿಡೋಕ್ಕಾಗಲ್ಲ. ಸೊ ನಾನು 4ನ ಬಿಟ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಆಯ್ತಾ, ನಾನು ಕರೆಕ್ಟಾಗಿ ಫುಲ್ ಬೈನ್ ಮಾಡೋದು ಸಹ ತೋರ್ಸೋಕ್ಕಾಗಿಲ್ಲ. ಅದು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿರೋದ್ರಿಂದ ನಾನು 2 ಹಿಡಿದೆ ಲಾಸ್ಟಲ್ಲಿ, ಅದನ್ನು ಸೊ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಇವಾಗ ನೋಡಿ ಇದನ್ನು ನೀವು ಒಂದೇ ಸಲನೇ ನೀವು ಸೌಟ್ ಹಾಕೋಕೆ ಹೋಗ್ಬೇಡಿ ಆಯ್ತಾ. ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಮತ್ತೆ ಜಾಸ್ತಿ ಫ್ಲೇಮಲ್ಲಿ ಹೈ ಮಾಡೋಕೆ ಹೋಗ್ಬೇಡಿ. ಏನಕ್ಕಂದ್ರೆ ಇದು ಗೋಧಿ ಹಿಟ್ಟು ಆದ್ರಿಂದ ಸೊಕಾಸ್ ಬೇಯೋದು. ಸೊ ಇದಕ್ಕೋಸ್ಕರ ನಿಧಾನವಾಗಿ ಅದು ಬಾಯ್ಲ್ ಆಗುತ್ತೆ. ಸೊ ನೋಡಿ ಈ ಥರ ಕಲರಲ್ಲಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ. ಆಲ್ರೆಡಿ ನಾನು ಹೇಳಿದ್ನಲ್ಲ ವಿಡಿಯೋ ಸ್ಕಿಪ್ ಆಗಿದೆ ಅಂತ, ಅದ್ರಲ್ಲಿ ನೋಡಿ ಆ ವಿಡಿಯೋದಲ್ಲೇ ಮಾಡಿರುವಂಥ ಸಮೋಸ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚಂದ ಕಲರ್ ಬಂದಿದೆ. ಇದೇ ಥರ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ವಿಡಿಯೋನ ನೋಡಿ ಆಮೇಲೆ ಲೈಕನ್ನು ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.